Hello everyone. Let us continue the chemical properties of alkenes. The next one is ozonolysis. Here, the concept ozonolysis is nothing but addition of ozone to alkene. Let us see what happens when ozone is treated with alkene. Okay, alkenes are represented by the general formula RCH double bond CH2. Alkenes are represented by the general formula RCH double bond CH2. ಸ್ವಲ್ಪ ಈ ಕಡೆ ಬರ್ಕೋತೀನಿ. Alkenes are represented by the general formula RCH double bond CH2. This is the general formula for alkene, right? When ozone is passed through alkene, what is the formula for ozone? O3. When ozone is passed through alkene, it forms cyclic ozonide. ಅಂದ್ರೆ ಈ ಓಝೋನ್ ಎಲ್ಲಿ ಕಂಬೈನ್ ಆಗುತ್ತೆ ಅಂದ್ರೆ ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಓಝೋನ್ ರಿಯಾಕ್ಷನ್ ಆಗುತ್ತೆ. ಹೌ ಟು ರೈಟ್ ದ ರಿಯಾಕ್ಷನ್, ಹೌ ಟು ರೈಟ್ ದ ಪ್ರಾಡಕ್ಟ್, ಜಸ್ಟ್ ನೋಡಿ RCH ಹಂಗೆ ಬರ್ಕೊಂಡಿದ್ದೀನಿ, ಪಕ್ಕದ CH2 ನ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಏನಿರ್ಬೇಕಾಗಿತ್ತು, CH2 ಮತ್ತೆ ಡಬಲ್ ಬಾಂಡ್ ಇರ್ಬೇಕಾಗಿತ್ತು. ಆ ಡಬಲ್ ಬಾಂಡ್ ಓಪನ್ ಅಪ್ ಆಗುತ್ತೆ, ಅಂದ್ರೆ ಓಝೋನ್ ಈ ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ಕಂಬೈನ್ ಆಗುತ್ತೆ. ಒಂದು ಆಕ್ಸಿಜನ್ ನೋಡಿ ಈ ತರ ಬಾಂಡ್ ಆಗುತ್ತೆ ಇನ್ ಬಿಟ್ವೀನ್ ದೀಸ್ ಟು ಕಾರ್ಬನ್ ಆಟಮ್, ಅಂಡ್ ರಿಮೈನಿಂಗ್ 2 ಆಕ್ಸಿಜನ್ ಆಟಮ್ಸ್ ಆರ್ ಕಂಬೈನ್ಸ್ ಇನ್ ದಿಸ್ ವೇ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಅ ಸೈಕ್ಲಿಕ್ ಓಝೋನೈಡ್. ಇದನ್ನ ನಾವು ಸೈಕ್ಲಿಕ್ ಓಝೋನೈಡ್ ಅಂತ ಕರಿತೀವಿ ನಾವು. ಓಝೋನೈಡ್ ಜಸ್ಟ್ ನೋಡಿ, ಓಝೋನ್ the combination or the addition of ozone takes place across the carbon double bond. ಒಂದು ಆಕ್ಸಿಜನ್ ಇನ್ನೆರಡು ಆಕ್ಸಿಜನ್ ಈ ಕಡೆ ಕಂಬೈನ್ ಆಗಿ ನೋಡಿ O3 ಲಿಂಕ್ ಆಗಿದೆ ಇನ್ ಬಿಟ್ವೀನ್ ಕಾರ್ಬನ್ ಡಬಲ್ ಬಾಂಡ್. This is what we call ozonide or cyclic ozonide. This cyclic ozonide on further reacts with H2O in presence of zinc. ಏನಾಗುತ್ತೆ, ಈ ಬಂದಿರತಕ್ಕಂಥ ಓಝೋನೈಡ್ ಅನ್ನ ಫರ್ದರ್ ನಾವು ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ಇಟ್ ಅಂಡರ್ಗೋ ಎಲಿಮಿನೇಷನ್ ಆಫ್ H2O2. ವಾಟ್ ಈಸ್ ದಟ್ H2O2? ಹೈಡ್ರೋಜನ್ ಪೆರಾಕ್ಸೈಡ್. ಈಗ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಹೌ ಟು ರೆಪ್ರೆಸೆಂಟ್ ಹೌ ಟು ಐಡೆಂಟಿಫೈ ದ ಪ್ರಾಡಕ್ಟ್ಸ್ ಅಂದ್ರೆ ಜಸ್ಟ್ ನೋಡಿ, ಈ ಮೇಲೆ ಇರತಕ್ಕಂಥ ಆಕ್ಸಿಜನ್ ಏನಾಗುತ್ತೆ ಈ ವಾಟರ್ ಜೊತೆ ಕಂಬೈನ್ ಆಗುತ್ತೆ. ಇನ್ನು ಉಳಿದಿರತಕ್ಕಂಥ ಬಾಂಡ್ಸ್ ನೋಡಿ ಈ ತರ ಬ್ರೇಕಪ್ ಆಗುತ್ತೆ. ಸಿ ಲೈಕ್ ದಿಸ್. ಅಂದ್ರೆ ಈ ಕಂಪ್ಲೀಟ್ ಈ ಗ್ರೂಪ್ ಎಲಿಮಿನೇಷನ್ RCHO ಬರುತ್ತೆ. RCHO. What is RCHO? RCHO is nothing but aldehydes. Aldehydes are represented by the general formula RCHO. ನೋಡಿ ಈ ಗ್ರೂಪ್ RCHO ಎಲಿಮಿನೇಷನ್ ಆಯ್ತು. ಇನ್ನೊಂದು ಆಕ್ಸಿಜನ್ ವಾಟರ್ ಜೊತೆ ಕಂಬೈನ್ ಆಗಿ ಹೈಡ್ರೋಜನ್ ಪೆರಾಕ್ಸೈಡ್ ಆಯ್ತು. ಇನ್ನೇನು ಉಳ್ಕೊಂಡಿದೆ, CH2O. CH2O can be written as HCHO. The name of this compound is formaldehyde. Formaldehyde ಅಂತಾನೂ ಕೂಡ ಕರೀಬಹುದು. CH2OH ನ CH2O ನ ನಾನು ಈ ತರ ಬರ್ಕೊಂಡಿದ್ದೀನಿ ನೋಡಿ, CH2O can be written as formaldehyde, HCHO. The thing is, when the alkenes or when the ozone is passed through alkene, it forms cyclic ozonide, which on further reacts with the water in presence of zinc to form aldehydes or ketones. Even though several alkenes ನ ತಗೊಂಡಾಗ ನಮಗೆ ಈವನ್ ಕೀಟೋನ್ಸ್ ಕೂಡ ಫಾರ್ಮೇಶನ್ ಆಗುತ್ತೆ. ಇಷ್ಟೇ, ಇಲ್ಲಿ ಆಲ್ಕೀನ್ಸ್ ನ ಯೂಸ್ ಮಾಡಿಕೊಂಡು ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅನ್ನು ಪ್ರಿಪೇರ್ ಮಾಡತಕ್ಕಂತ ಒಂದು ಮೆಥಡ್ ಇದು. ದಿಸ್ ಇಸ್ ಒನ್ chemical property. I will give one example, that is CH2 double bond CH2. What is the name of this alkene? Ethene. What happens when ethene reacts with ozone followed by heating with water in presence of zinc? First it combines with ozone. Ozone ಇಲ್ಲಿ ರಿಯಾಕ್ಷನ್ ಆಗುತ್ತೆ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್. ಇಲ್ಲಿ CH2 ಹಂಗೆ ಇರುತ್ತೆ, ಪಕ್ಕದ CH2 ಹಂಗೆ ಇರುತ್ತೆ. ಎಲ್ಲಿ ಡಬಲ್ ಬಾಂಡ್ ಇತ್ತೋ ಆ ಡಬಲ್ ಬಾಂಡ್ ಹತ್ರ ಏನಾಗುತ್ತೆ, ಓಝೋನ್ ನೋಡಿ ಈ ತರ ಸೈಕ್ಲಿಕ್ ಫಾರ್ಮ್ ಅಲ್ಲಿ ಕಂಬೈನ್ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಸೈಕ್ಲಿಕ್ ಓಝೋನೈಡ್. ಈ ಸೈಕ್ಲಿಕ್ ಓಝೋನೈಡ್ ಅನ್ನ ಫರ್ದರ್ ನಾವೇನ್ ಮಾಡ್ತಾ ಇದೀವಿ, ಟ್ರೀಟೆಡ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್. ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಏನಾಗುತ್ತೆ, ಕಂಪ್ಲೀಟ್ ಈ ಗ್ರೂಪ್ ಎಲಿಮಿನೇಷನ್ ಆಗುತ್ತೆ. ದಿಸ್ ಆಕ್ಸಿಜನ್ ರೆಡಿಲಿ ಕಂಬೈನ್ಸ್ ವಿತ್ ವಾಟರ್. ಏನ್ ಎಲಿಮಿನೇಷನ್ ಆಗುತ್ತೆ, ಹೈಡ್ರೋಜನ್ ಪೆರಾಕ್ಸೈಡ್ ಎಲಿಮಿನೇಷನ್ ಆಯ್ತು. ಇನ್ನೇನ್ ಸಪರೇಟ್ ಆಗಿರುತ್ತೆ. ಜಸ್ಟ್ ನಾನು ಯಾಕೆ ಈ ತರ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಈಸಿ ಟು ಪ್ರಿಡಿಕ್ಟ್ ದ ಪ್ರಾಡಕ್ಟ್. CH2O. ವಾಟ್ ಈಸ್ ಮೀನ್ ಬೈ CH2O? HCHO ಬರೀಬಹುದಲ್ಲ. CH2O is nothing but HCHO. ಈ ಕಡೆನೂ ಕೂಡ CH2O ಇದೆ, HCHO. There are 2 moles of formaldehyde is formed. 2 moles of formaldehyde. ಅರ್ಥ ಆಯ್ತಲ್ವಾ? When any alkenes are treated with ozone followed by
he treated with water in presence of zinc to form aldehydes or ketone. ಓಕೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನ ತಗೋಣ. ಪ್ರೋಪೀನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಾಗ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ. ಪ್ರೋಪೀನ್, ವಾಟ್ ಈಸ್ ಅ ಫಾರ್ಮುಲಾ ಫಾರ್ ಪ್ರೋಪೀನ್? ಪ್ರೋಪೀನ್ ಫಾರ್ಮುಲಾ ಇಲ್ಲೇ ಬರೀತೀನಿ ನೋಡಿ. ಪ್ರೋಪೀನ್ ಈಸ್ CH3 CH double bond CH2. when propene is treated with ozone ಏನಾಗುತ್ತೆ? ಸೈಕ್ಲಿಕ್ ಓಝೋನೈಡ್ ಬರುತ್ತೆ. ಜಸ್ಟ್ ಆರ್ ಪ್ಲೇಸ್ ಅಲ್ಲಿ CH3 ತಗೊಂಡಿದ್ದೀನಿ, ಸೈಕ್ಲಿಕ್ ಓಝೋನೈಡ್ ಬರುತ್ತೆ. which is further treated with water in presence of zinc, it undergo elimination of H2O2, result in the formation of aldehyde or ketone. ಈಗ that the obtained aldehyde or ketone depends upon the nature of the alkene. ನಾವು ಯಾವ ಆಲ್ಕೀನ್ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವ ಆಲ್ಕೀನ್ ಬರುತ್ತೆ? CH3 CHO ಆಲ್ಡಿಹೈಡ್, CH3 CHO ಕಾಲ್ಡ್ ಅಸಿಟ್ ಆಲ್ಡಿಹೈಡ್. ಅಥವಾ IUPAC ನೇಮ್ ಬರೀಬೇಕು ಅಂದ್ರೆ ಟೋಟಲ್ ಕಾರ್ಬನ್ ಆಟಮ್ಸ್ 2 ಇದೆ, ಈತ್ ಸಿಂಗಲ್ ಬಾಂಡ್ ಇದೆ, AN, E is replaced by which is a functional group aldehyde. aldehyde functional group ಇದು ಸೆಕೆಂಡರಿ ಸಫಿಕ್ಸ್ AL, ಎಥನಾಲ್ ಬಂತು. ಪ್ಲಸ್ ಈ ಕಡೆ ಏನು ನೋಡ್ಕೊಂಡಿದೆ? CH2O. CH2O is nothing but HCHO. this is formaldehyde. These two are the products formed when propene is treated with ozone followed by treating with water and zinc. ನೋಡಿ, this is very very important for CET and objective point of view, NEET ಕೂಡ. ಅದಕ್ಕೆ ನಾ ಈಸಿಯಾಗಿ ಪ್ರಿಡಿಕ್ಟ್ ಮಾಡಕ್ಕೆ ಒಂದು ಹಿಂಟ್ ಹೇಳ್ತೀನಿ ನೋಡಿ. ಸಪೋಸ್ ಈಗ ಕ್ವಶನ್ ಕೇಳಿದ್ದಾರೆ, CH2 ಡಬಲ್ ಬಾಂಡ್ CH2 ಈ ತರ ಇದೆ, ಓಝೋನ್ ಫಾಲೋಡ್ ಬೈ ಟ್ರೀಟಿಂಗ್ ವಿತ್ H2O ಇನ್ ಪ್ರೆಸೆನ್ಸ್ ಆಫ್ ಜಿಂಕ್, ರೈಟ್ ದ ಪ್ರಾಡಕ್ಟ್. ಒಂದೇ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಅನ್ನು ಹೆಂಗ್ ಎಕ್ಸ್ಪೆಕ್ಟ್ ಮಾಡೋದು ಅಂದ್ರೆ, ಒಂದು ಈಸಿ ಹಿಂಟ್ ಟ್ರಿಕ್ ಹೇಳ್ತೀನಿ ನೋಡಿ. ಕಾರ್ಬನ್ ಡಬಲ್ ಬಾಂಡ್ ಅನ್ನ ಬ್ರೇಕ್ ಮಾಡಿ, ಎರಡು ಆಕ್ಸಿಜನ್ ಅಲ್ಲಿ ಒಂದು ಆಕ್ಸಿಜನ್ ಈ ಕಡೆ, ಇನ್ನೊಂದು ಆಕ್ಸಿಜನ್ ಈ ಕಡೆ, ಇನ್ನೊಂದು ಸರ್ ಓಝೋನ್ ಅಲ್ಲಿ ಮೂರಲ್ಲ ಇರೋದು, ಇನ್ನೊಂದು ಆಕ್ಸಿಜನ್ H2O ಜೊತೆ ಕಂಬೈನ್ ಆಗಿ H2O2 ಆಗುತ್ತೆ. ಜಸ್ಟ್ ಟು ಪ್ರಿಡಿಕ್ಟ್ ದ ಪ್ರಾಡಕ್ಟ್ ಇನ್ ಅಬ್ಜೆಕ್ಟಿವ್, ಜಸ್ಟ್ ಸ್ಪ್ಲಿಟ್ ದ ಕಾರ್ಬನ್ ಡಬಲ್ ಬಾಂಡ್ ಅಂಡ್ ಪುಟ್ ದ ಆಕ್ಸಿಜನ್ ಆಟಮ್ಸ್ ಟು ಈಚ್ ಡಬಲ್ ಬಾಂಡೆಡ್ ಕಾರ್ಬನ್. ಅಷ್ಟೇ ಪ್ರಾಡಕ್ಟ್ ಏನು? CH2O is nothing but HCHO. how many moles of formaldehydes are formed? 2 moles. ಸಪೋಸ್ ಇದನ್ನೇ ತಗೋಣ. ಸಪೋಸ್ ಇಲ್ಲೇ ಬರೀತೀನಿ ನೋಡಿ. ಸಪೋಸ್ ವೆನ್ ಪ್ರೋಪೀನ್ ಈಸ್ ಟ್ರೀಟೆಡ್ ವಿತ್ ಓಝೋನ್ ಏನ್ ಬರುತ್ತೆ? ಜಸ್ಟ್ ಡಬಲ್ ಬಾಂಡ್ ಎಲ್ಲಿದೆ ಬ್ರೇಕ್ ಮಾಡಿ, ಈ ಕಡೆ ಒಂದು ಆಕ್ಸಿಜನ್, ಈ ಕಡೆ ಒಂದು ಆಕ್ಸಿಜನ್, ಜಸ್ಟ್ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡಿ. CH3 CHO ನೋಡಿ, ಪ್ರಾಡಕ್ಟ್ ಬಂತು. CH2O is nothing but formaldehyde. ಈಗ ಇದು ನೋಡಿ, CH3 ಡಬಲ್ ಬಾಂಡ್ CH3 2-methyl butene, which is treated with the ozone followed by treating with water in presence of zinc. What is the product form? ಜಸ್ಟ್ ನಾನು ಹೇಳಿದ್ದೀನಿ, ಈ ಸೈಕ್ಲಿಕ್ ಓಝೋನೈಡ್ ಬರೆದು ಕಂಪ್ಲೀಟ್ ರಿಯಾಕ್ಷನ್ ಬರೆಯೋ ಬದಲು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ನಾವು ಈಸಿಯಾಗಿ ಬೇಗ ನಾವು ಪ್ರಾಡಕ್ಟ್ ಅನ್ನ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಜಸ್ಟ್ ಡಬಲ್ ಬಾಂಡ್ ಅನ್ನ ಬ್ರೇಕ್ ಮಾಡಿ, ಓಝೋನ್ ಅಲ್ಲಿ ಒಂದು ಆಕ್ಸಿಜನ್ ವಾಟರ್ ಜೊತೆ ಕಂಬೈನ್ ಆಗಿ H2O2 ಆಗುತ್ತೆ. ರಿಮೈನಿಂಗ್ 2 ಆಕ್ಸಿಜನ್ಸ್ ಅಲ್ಲಿ ಒಂದು ಆಕ್ಸಿಜನ್ ಈ ಕಾರ್ಬನ್ಗೆ ಕೊಡಿ, ಇನ್ನೊಂದು ಆ ಪಕ್ಕದ ಕಾರ್ಬನ್ಗೆ ಶಿಫ್ಟ್ ಮಾಡಿ. ಹಾಗಾದ್ರೆ ಪ್ರಾಡಕ್ಟ್ ಏನ್ ಬರುತ್ತೆ? CH3 CO CH3 ನೋಡಿ, ಕೀಟೋನ್. CO ರೆಪ್ರೆಸೆಂಟ್ ಕೀಟೋನ್. CH3 CO CH3 that is acetone, nail polish remover, acetone ಬರುತ್ತೆ. and also in this side CH3 CHO is nothing but acetaldehyde. CH3 CHO is nothing but acetaldehyde. In this way we can predict the product form during the ozonolysis of alkene. When any alkenes on ozonolysis followed by treating with water in presence of zinc, the product obtained are aldehydes or ketone. ನೋಡಿ, ಒಂದು ಆಬ್ಜೆಕ್ಟಿವ್ ಕ್ವಶನ್ ಅನ್ನು ಕೂಡ ನಾವು ಈಗ ಡಿಸ್ಕಸ್ ಮಾಡೋಣ. ಒಂದು ಆಬ್ಜೆಕ್ಟಿವ್ ಕ್ವಶನ್ ಇದೆ ಇಲ್ಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಬ್ಜೆಕ್ಟಿವ್ ಓಝೋನಾಲಿಸಿಸ್. ನೋಡಿ, ದ ಕ್ವಶನ್ ಈಸ್ ದ ಆಲ್ಕೀನ್ ವಿಚ್ ಆನ್ ಓಝೋನಾಲಿಸಿಸ್ ಗಿವ್ಸ್ ಆಲ್ಕೀನ್ which on ozonolysis gives ಅವರ ಪ್ರಾಡಕ್ಟ್ ಕೊಟ್ಟಿದ್ದಾರೆ CH3 CH2 CHO and CH3 CHO ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಆಪ್ಷನ್ 1 butene, second option 2 butene, third option 1 pentene,
ಫೋರ್ತ್ ಆಪ್ಷನ್ 2 ಪೆಂಟೀನ್. ಫೋರ್ತ್ ಆಪ್ಷನ್ 2 ಪೆಂಟೀನ್. ನೋಡಿ ಇಷ್ಟು ಕಾಂಪೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ದ ಆಲ್ಕೀನ್ ವಿಚ್ ಆನ್ ಓಝೋನಾಲಿಸಿಸ್ ಗಿವ್ಸ್. ಈಗ ನಮಗೆ ಯಾವ ಆಲ್ಕೀನ್ ಅನ್ನ ಓಝೋನಾಲಿಸಿಸ್ ಮಾಡಿದ್ರೆ ಈ ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಸ್ಟ್ ನೋಡಿ ಯಾವ ಆಲ್ಕೀನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನ ಕೌಂಟ್ ಮಾಡ್ಕೊಳ್ಳಿ. ಇನ್ ದಿಸ್ 1 2 3 ಹಿಯರ್ 2 3 + 2 5 ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಕೀನ್ಸ್ ಅನ್ನ ನೋಡಿ ಈಸಿಯಾಗಿ ನಾವು ಚೆಕ್ ಮಾಡಬಹುದು. ಇವೆರಡನ್ನೂ ಈಸಿಯಾಗಿ ನೆಗ್ಲೆಕ್ಟ್ ಮಾಡಬಹುದು. Because both the two alkenes are having only 4 carbon atom, but the resultant aldehydes and ketone containing 5 carbon. 5 carbon atom ಇರತಕ್ಕಂತ ಎರಡು ಕಾಂಪೌಂಡ್ಸ್ ಇದು. ಈಗ 1 ಪೆಂಟೀನ್ ಸ್ಟ್ರಕ್ಚರ್ ಬರೆಯೋಣ. 1 ಪೆಂಟೀನ್ CH2 ಡಬಲ್ ಬಾಂಡ್ CH CH2 CH2 CH3. This is 1 ಪೆಂಟೀನ್. ಈ 1 ಪೆಂಟೀನ್ ಅನ್ನ ಓಝೋನಾಲಿಸಿಸ್ ಮಾಡಬೇಕು. ನಾನು ಅವಾಗಲೇ ಹೇಳಿದ್ದೀನಿ ಓಝೋನಾಲಿಸಿಸ್ ಮಾಡಬೇಕಾದ್ರೆ ಡಬಲ್ ಬಾಂಡ್ ನ ಬ್ರೇಕ್ ಮಾಡಿ ಈ ಕಡೆ ಒಂದು ಆಕ್ಸಿಜನ್ ಈ ಕಡೆ ಒಂದು ಆಕ್ಸಿಜನ್ ಹಾಕೊಳ್ಳಿ. ಈ 1 ಪೆಂಟೀನ್ ನ ಓಝೋನಾಲಿಸಿಸ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ ಬರ್ತಾ ಇದೆಯಾ? ಖಂಡಿತ ಇಲ್ಲ. ದಿಸ್ ಈಸ್ ರಾಂಗ್ ಆಪ್ಷನ್. ಒಂದು ಫಾರ್ಮಾಲ್ಡಿಹೈಡ್ ಬರ್ತಾ ಇದೆ 1 2 3 4, ಇನ್ನೊಂದು ಪೆಂಟನಾಲ್ ಬರ್ತಾ ಇದೆ. ಈಗ 2 ಪೆಂಟೀನ್ ನೋಡೋಣ, ಚೆಕ್ ಮಾಡೋಣ. 2 ಪೆಂಟೀನ್ CH3 CH ಡಬಲ್ ಬಾಂಡ್ CH CH2 CH3 ಟೋಟಲ್ 1 2 3 4 5 ಕಾರ್ಬನ್ ಆಟಮ್ಸ್ ಇದೆ. ವೆನ್ 2 ಪೆಂಟೀನ್ ಆನ್ ಓಝೋನಾಲಿಸಿಸ್, ಈ ಕಡೆ ಒಂದು ಆಕ್ಸಿಜನ್ ಈ ಕಡೆ ಒಂದು ಆಕ್ಸಿಜನ್, on ozonolysis gives acetaldehyde. ನೋಡಿ CH3 CHO acetaldehyde and CH3 CH2 CHO, that is propanol. ಈ ಪ್ರಾಡಕ್ಟ್ ನ ಬರುತ್ತೆ. ಆ ಪ್ರಾಡಕ್ಟ್ಸ್ ಬರೋ ತರ ನಾವು ಈಸಿಯಾಗಿ ಈ ಒಂದು ಸೈಕ್ಲಿಕ್ ಓಝೋನೈಡ್ ಬರೀದಿರನೆ ಪ್ರಾಡಕ್ಟ್ಸ್ ನ ಈಸಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ತರದ್ದು ಕ್ವಶನ್ಸ್ ಅನ್ನ ಸುಮಾರು ಈ ಒಂದು ಆಬ್ಜೆಕ್ಟಿವ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಅದಕ್ಕೆ ಒಂದು ಹಿಂಟ್, ಸ್ಮಾಲ್ ಹಿಂಟ್ ಏನಂದ್ರೆ ಎಲ್ಲಿ ಡಬಲ್ ಬಾಂಡ್ ಇದೆಯೋ ಅಲ್ಲಿ ಡಬಲ್ ಬಾಂಡ್ ಅನ್ನ ಬ್ರೇಕ್ ಮಾಡಿ ಆಕ್ಸಿಜನ್ ಎರಡು ಕಡೆ ಶಿಫ್ಟ್ ಮಾಡಿದ್ರೆ ಪ್ರಾಡಕ್ಟ್ ಬರುತ್ತೆ. ಈಗ ಇನ್ನೊಂದು ಕ್ವಶನ್ ನೋಡೋದೇ ಆದ್ರೆ ನೋಡಿ 2 methyl pent 2-ene ಆನ್ ಓಝೋನಾಲಿಸಿಸ್. 2 methyl pent 2-ene ಆನ್ ಓಝೋನಾಲಿಸಿಸ್ ಅಂತ ಡಿಫರೆಂಟ್ ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 2 methyl pent 2-ene ಅನ್ನ ಓಝೋನಾಲಿಸಿಸ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ಬರುತ್ತೆ? ಡಿಫರೆಂಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ 4. ಈಗ ಫಸ್ಟ್ ಸ್ಟ್ರಕ್ಚರ್ ಬರ್ಕೋಣ. 2 methyl pent. ಯಾವತ್ತೂ ಅಷ್ಟೇ ನೇಮ್ ಅನ್ನ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ಬರೀಬೇಕಾದ್ರೆ ಫಸ್ಟ್ ಐಡೆಂಟಿಫೈ ದ ರೂಟ್ ವರ್ಡ್. ಏನಿದೆ ರೂಟ್ ವರ್ಡ್ ಇಲ್ಲಿ? ಪೆಂಟ್. ಪೆಂಟ್ ರೆಪ್ರೆಸೆಂಟ್ ಹೌ ಮೆನಿ ಕಾರ್ಬನ್ಸ್? 5 ಕಾರ್ಬನ್. 1 2 3 4 5. 2 methyl. ಈ ಕಡೆಯಿಂದ ನಂಬರಿಂಗ್ ತಗೋತಾ ಇದ್ದೀನಿ. ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ ಏನಿದೆ? ಸೆಕೆಂಡ್ ಕಾರ್ಬನ್ ಏನಿದೆ? ಮೀಥೈಲ್ ಇದೆ. ಆಮೇಲೆ ಪೆಂಟ್ 2-ene ಅಂದ್ರೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡು ಕೂಡ ಇರಬೇಕು. ಈಗ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಿ. CH3 ಇದಕ್ಕೆ ಸ್ಯಾಟಿಸ್ಫೈ ಆಗಿದೆ. CH CH2 CH3 ಇದನ್ನ ಓಝೋನಾಲಿಸಿಸ್ ಮಾಡಿದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ? ಜಸ್ಟ್ ಡಬಲ್ ಬಾಂಡ್ ಅನ್ನ ಬ್ರೇಕ್ ಮಾಡೋದು. ಈ ಕಡೆ ಒಂದು ಆಕ್ಸಿಜನ್ ಈ ಕಡೆ ಒಂದು ಆಕ್ಸಿಜನ್. ಪ್ರಾಡಕ್ಟ್ ಏನ್ ಬರುತ್ತೆ? CH3 CO CH3 ದಟ್ ಈಸ್ ಅಸಿಟೋನ್. ಇನ್ನೊಂದು CH3 CH2 CHO ದಟ್ ಈಸ್ ಪ್ರೊಪನಾಲ್. ನೋಡಿ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಓನ್ಲಿ ಪ್ರೊಪನಾಲ್. ಫಸ್ಟ್ ಆಪ್ಷನ್ ಪ್ರೊಪನಾಲ್ ಅಂಡ್ ಎಥನಾಲ್. ಖಂಡಿತ ಇಲ್ಲಿ ಎಥನಾಲ್ ಬಂದಿಲ್ಲ. ಆಪ್ಷನ್ 2 ಅಲ್ಲ. ಆಪ್ಷನ್ 3 ನೋಡಿ ಪ್ರೊಪನೋನ್ ಅಂಡ್ ಎಥನಾಲ್. ಪ್ರೊಪನೋನ್ ನೋಡಿ ಇದೆ ಪ್ರೊಪನೋನ್ ONE ಅಂತ ಇದೆ. ಪ್ರೋಪೇನ್ 2-1 ಅಂದ್ರೆ ಒಂದೇ, ಪ್ರೊಪನೋನ್ ಅಂದ್ರೆ ಒಂದೇ. ಪ್ರೊಪನೋನ್ ಅಂಡ್ ಪ್ರೊಪನಾಲ್ ಇದು ಪ್ರೊಪಿಯೋನಾಲ್ಡಿಹೈಡ್ ಕಾಮನ್ ನೇಮು. IUPAC ನೇಮ್ ಬಂದು ಪ್ರೊಪನಾಲ್. 3 ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಡಿಹೈಡ್. ಆಪ್ಷನ್ 3 ಕರೆಕ್ಟ್. ಫೋರ್ತ್ ಒನ್ ಪ್ರೊಪನೋನು ಅಂಡ್ ಪ್ರೊಪನಾಲ್ ಅಂತ ಕೊಟ್ಟಿದ್ದಾರೆ. AL ಅಂತ ಕೊಟ್ಟಿದ್ದಾರೆ. AL ಇದು OL. ಇದು OL ರೆಪ್ರೆಸೆಂಟ್ ಆಲ್ಕೋಹಾಲ್, AL ರೆಪ್ರೆಸೆಂಟ್ ಆಲ್ಡಿಹೈಡ್. ಈಗಾದ್ರೆ ಇದ್ರದ್ದು ನೇಮ್ ಏನಾಗುತ್ತೆ? ಪ್ರೊಪನಾಲ್. CH3 CH2 CHO ಈಸ್ ನಥಿಂಗ್ ಬಟ್ ಪ್ರೊಪನಾಲ್. AL ಅಂತ ಯೂಸ್ ಮಾಡಬೇಕು, OL ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಓಕೆ, next chemical property, that is polymerization. What is my polymerization? When alkenes, I will take example directly. CH2 double bond CH2. When alkenes are heated under high pressure, alkenes ಅನ್ನ ಹೈ ಟೆಂಪರೇಚರ್ ಅಲ್ಲಿ ಹೈ ಪ್ರೆಷರ್ ಅಲ್ಲಿ ಹೀಟ್ ಮಾಡಬೇಕು. ಇನ್ ಪ್ರೆಸೆನ್ಸ್ ಆಫ್ ಸೆವರಲ್ ಕೆಟಲಿಸ್ಟ್. ಇಲ್ಲಿ ಆಕ್ಸಿಜನ್ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ. ಟೆಂಪರೇಚರ್ 200 ಡಿಗ್ರಿ ಸೆಲ್ಸಿಯಸ್. Pressure must be very high, that is 1500 to
2000 atmospheric pressure. 1500 to 2000 atmospheric pressure. When alkenes are heated at a high temperature and high pressure in presence of catalyst, it undergo polymerization to form polymers. Polymers formation ಆಗುತ್ತೆ. That process is called a polymerization. Polymerization ಆಗುತ್ತೆ. The product obtained is a polythene. ಕೇಳಿರ್ತೀರಾ polythene ಅಂತ, polyethene or polythene ಅಂತ ಬರೆಯೋ polyethene. ಏನಾಗುತ್ತೆ ಅಂತ ಹೇಳ್ತೀನಿ. ಜಸ್ಟ್ ಏನಂದ್ರೆ ಈ ಒಂದು ಸಿಂಪ್ಲರ್ ಮಾಲಿಕ್ಯೂಲ್ಸ್ ಟೇಕ್ n ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್. ಫಸ್ಟ್ ಐ ವಿಲ್ ಟೇಕ್ 2 ಈಥೀನ್ ಮಾಲಿಕ್ಯೂಲ್, ಹಿಯರ್ 1 ಈಥೀನ್ ಅಂಡ್ ಹಿಯರ್ 1 ಈಥೀನ್ ಮಾಲಿಕ್ಯೂಲ್. ಈ ಒಂದು ಈಥೀನ್ ಮಾಲಿಕ್ಯೂಲ್ಸ್, ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ ಅನ್ನ ಆಕ್ಸಿಜನ್ ಜೊತೆ ಹೈ ಟೆಂಪರೇಚರ್ ಹೈ ಪ್ರೆಷರ್ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಸಿಂಪ್ಲರ್ ಯೂನಿಟ್ ಇನ್ನೊಂದು ಸಿಂಪ್ಲರ್ ಯೂನಿಟ್ ಜೊತೆ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದಿಸ್ ಪೈ ಬಾಂಡ್ is shifted toward this side, this pi bond is shifted toward this side. ಇನ್ನೊಂದು ಈಥೀನ್ ಅಲ್ಲಿರೋ ಪೈ ಬಾಂಡ್ ಈ ಕಡೆ ಆ ಕಡೆ ಆ ಕಡೆ, ಆತರ ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ ಆರ್ ರಿಪೀಟೆಡ್ಲಿ ಕಂಬೈನ್ಡ್ ಟು ಫಾರ್ಮ್ ಹೈ ಮಾಲಿಕ್ಯುಲರ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಕಾಲ್ಡ್ ಪಾಲಿಮರ್ಸ್. ಅದನ್ನ ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಪಾಲಿಮರ್ಸ್. ಪಾಲಿಮರ್ಸ್ ಅಂದ್ರೆ ಪಾಲಿ ಮೀನ್ಸ್ ಮೆನಿ, ನೋಡಿ n ನಂಬರ್ ಆಫ್ ಮರ್ಸ್ ಅಂದ್ರೆ ಸ್ಮಾಲ್ ಯೂನಿಟ್ಸ್ ಅನ್ನ ತಗೊಂಡು, ಈಥೀನ್ ಅಂತಕ್ಕಂಥದ್ದು ಸ್ಮಾಲ್ ಯೂನಿಟ್ಸ್. ಆ ಸ್ಮಾಲ್ ಯೂನಿಟ್ಸ್ ಆ ತರದ್ದು ಪ್ಲೆಂಟಿ ಆಫ್ ಈಥೀನ್ ಮಾಲಿಕ್ಯೂಲ್ಸ್ ರಿಪೀಟೆಡ್ ಆಗಿ ಕಂಬೈನ್ ಆಗಿ ಏನಾಗಿದೆ, ನಮಗೆ ಒಂದು ಪಾಲಿಮರ್ ಫಾರ್ಮೇಶನ್ ಆಗಿದೆ ಅಟ್ in presence of oxygen and high temperature and high pressure. The obtained product is polyethene. Okay, this is about the concept of alkenes. ಈಗ ನೆಕ್ಸ್ಟ್ ನೋಡೋಣ alkynes ಅನ್ನ ನೋಡೋಣ. alkynes, we already know that what are alkynes. These are the unsaturated hydrocarbons in which the carbon atoms are linked together through a carbon-carbon triple bond. Alkynes are the unsaturated hydrocarbons in which the carbon atoms are linked together through a carbon-carbon triple bond. These are represented by carbon-carbon triple bond. ಗೊತ್ತಿದೆ ನಿಮಗೆ. These are represented by the general formula CnH2n-2. What is the general formula for alkynes? CnH2n-2, where n represent number of carbon atom. In order to get the first member of alkyne, number of carbon atom should be 2. N is equals to 2 ಹಾಕಿ ಏನ್ ಬರುತ್ತೆ, C2H2 ಬರುತ್ತೆ. This is alkyne. Write the structure. Carbon carbon containing YNE ಅಂತ ಇದೆ. YNE represent how many bonds? 1 2 3. ಟ್ರಿಪಲ್ ಬಾಂಡ್ ಅನ್ನ YNE ಅಂತ represent ಮಾಡ್ತೀವಿ. 2 hydrogens are there. To balance the valency of carbon, put the hydrogen atom to each carbon atom. And the hybridized state of this carbon in alkyne is sp. sp carbon ಇದೆ ಅಂದ್ರೆ bond angle is found to be 180 degree bond angle ಇರುತ್ತೆ. and the shape of the molecule is a linear shape. ಅಂದ್ರೆ ಎಲ್ಲ alkynes ಕೂಡ almost ಎಲ್ಲ linear shape ಇರುತ್ತೆ. carbon carbon single bond is having a length 120 picometer. carbon carbon bond length ಎಷ್ಟಿರುತ್ತೆ, 120 picometer ಇರುತ್ತೆ. linear shape and bond angle is 180 degree. ಇನ್ನು ಬೇರೆ ಸ್ಟ್ರಕ್ಚರ್ಸ್ ಬೇಕು ಅಂದ್ರೆ n is equals to 3 ಹಾಕಿದ್ರೆ, what is the name of this alkyne? How many carbons are there? 2. There is carbon carbon triple bond, hence YNE, ethine. Substitute n is equals to 3 in this equation. C3H 3 2s are 6 minus 2 4, C3H4. ಸ್ಟ್ರಕ್ಚರ್ ಬರೀಬೇಕು ಅಂದ್ರೆ ಒಂದು ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ನ ಬರ್ಕೊಳ್ಳಿ. 4 ಹೈಡ್ರೋಜನ್ಸ್ ಇದೆ, ಇಲ್ಲಿ 3 ಹೈಡ್ರೋಜನ್ಸ್, ಇಲ್ಲಿ ಒಂದು ಹೈಡ್ರೋಜನ್. ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಪ್ರೋಪ್. ನೋಡಿ 1 2 3 ಕಾರ್ಬನ್ಸ್ ಇದೆ, ಪ್ರೋಪ್. 1 ಟ್ರಿಪಲ್ ಬಾಂಡ್ ಇದೆ, ಹೆನ್ಸ್ YNE. ಸಿಮಿಲರ್ಲಿ ಬ್ಯೂಟೈನ್, ಪೆಂಟೈನ್ ಅಂಡ್ ಸೋ ಆನ್. This is the general formula and the different examples for alkynes. Okay, IUPAC nomenclature. ಕೆಲವೊಂದು ಎಕ್ಸಾಂಪಲ್ಸ್ ನ ತಗೋಣ. nomenclature of alkynes. ಫಸ್ಟ್ ಫಾರ್ಮುಲಾ ಬರೀತಾ ಇದ್ದೀನಿ. CH ಟ್ರಿಪಲ್ ಬಾಂಡ್ CH. What is a common name? ಫಸ್ಟ್ ಕಾಮನ್ ನೇಮ್ ಹೇಳ್ತಾ ಇದ್ದೀನಿ, ಆಮೇಲೆ IUPAC ನೇಮ್. IUPAC ನೇಮ್, ಕಾಮನ್ ನೇಮ್ ಅಂಡ್ IUPAC ನೇಮ್. See, the common name of this compound is acetylene. What is the common name? Acetylene anta heltivi. What is IUPAC name? How many carbons are there? 2 carbons are there. Hence the root word is eth.
triple bond is there, hence YN. Ethine is the IUPAC name. Suppose in this ethine or acetylene, this hydrogen atom is replaced by methyl. Just ನೋಡಿ ಇವೆರಡಕ್ಕೂ ಡಿಫರೆನ್ಸ್ ಏನು ಅಂದ್ರೆ CH ಇದೆ, ಟ್ರಿಪಲ್ ಬಾಂಡ್ ಇದೆ, C ಇದೆ. Hydrogen atom is replaced by methyl, hence the name of the compound is methyl acetylene. What is the name of the compound? Methyl acetylene. In acetylene, one of the hydrogen atom is replaced by methyl, hence it is called methyl acetylene. IUPAC name ತಗೊಂಡಾಗ ನಾವು ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. This is one end carbon, this is one end carbon. Unsaturation rule prakara numbering must be started from the unsaturated carbon itself. How many carbons are there? 3 carbons. Probe. The first bond is a triple bond, hence 1YNE. Then if 2 hydrogen atoms of acetylene have been replaced by methyl group, see ಈಥೈನ್ ಇದೆ, ಅಸಿಟಲಿನ್ ಇದೆ. ಅಸಿಟಲಿನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ, ಬಟ್ ಬೋತ್ ದ ಹೈಡ್ರೋಜನ್ ಆಟಮ್ಸ್ ಹ್ಯಾವ್ ಬೀನ್ ರಿಪ್ಲೇಸ್ಡ್ ಬೈ methyl group, hence the common name is dimethyl acetylene. The common name is dimethyl acetylene. What is IUPAC name? Select the longest chain of carbon called parent chain. Numbering ಯಾಕಂದ್ರೆ ಸೆಂಟ್ರಲ್ ಇದೆ ಟ್ರಿಪಲ್ ಬಾಂಡ್, ಅದಕ್ಕೆ ನಂಬರಿಂಗ್ ನೀವು ಯಾವ ಕಡೆಯಿಂದ ಬೇಕಾದ್ರೂ ಮಾಡಬಹುದು. ಅಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ 4 ಇದೆ. ಬ್ಯೂಟ್ triple bond is present at the second position, hence a but2-1. But2-1. Suppose if CH triple bond C, this hydrogen atom is replaced by ethyl C2H5. That C2H5 group can be written as CH2CH3. This is C2H5 called ethyl. Hence the common name is ethyl acetylene. The common name is ethyl acetylene. Ethyl acetylene. Then IUPAC name. This is a parent chain. Numbering must be started from unsaturated carbon. Total number of carbon atoms are 4. Hence but first bond is itself triple bond. Hence YNE. 1YNE. These are the some IUPAC nomenclatures of some organic compounds, some alkenes. Okay, next to isomerism ನೋಡೋಣ. See, alkynes will readily exhibit 2 types of isomerisms. One is a position isomerism and another one is a chain isomerism. Alkynes will exhibit 2 types of isomerism. ಅದರಲ್ಲಿ first one position isomerism. Position isomerism. Position isomerism. What is mean by position isomerism? 2 alkenes are having same molecular formula but differ in the position of the triple bond. ಅಷ್ಟೇ ನೋಡಕ್ಕೆ ಎರಡು ಆಲ್ಕೀನ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಪೊಸಿಷನ್ ಆಫ್ ಟ್ರಿಪಲ್ ಬಾಂಡ್ ಮಾತ್ರ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ CH2 ಅಲ್ಲ CH ತಗೋತಾ ಇದೀನಿ, ಟ್ರಿಪಲ್ ಬಾಂಡ್ CH2 CH3 and one more CH3 C triple bond CH3. The name of this compound is 1-butyl. This is 2-butyl. What is the same thing? Number of carbon atom 1, 2, 3, 4. Here also 1, 2, 3, 4. Hydrogen atoms 3 plus 3, 6. Here also 6. 2 compounds are having same molecular formula, same structural formula, but differ in the position of the triple bond. Here the position is present. Triple bond position is 1. Here the triple bond position is 2. Even though they are having same molecular formula, the 2 alkenes are having same molecular formula but differ in the position of the triple bond is called position isomerism. And the second one is a chain isomerism. Only alkenes will exhibit only 2 types of isomerism. One is a position and another one is chain isomerism. First I will write one structure CH okay, CH triple bond C CH2 CH2 CH3. The name of this compound 1, 2, 3, 4, 5 carbons are there, hence 5 carbon means pent 1 wine, pent 1 wine. I will write the chain isomer of this compound CH triple bond C CH CH3 CH3.
observe in this compound the number of carbon atoms 1 2 3 4 5. Here also 1 2 3 4 5. Even hydrogen atoms also same. You can observe 3 plus 2 5 plus 2 7 plus 1 8. Here 3 plus 3 6 plus 7 plus 1 8. Both the compounds are having same molecular formula but differ in the nature of the carbon chain. ಇಲ್ಲಿ ಸ್ಟ್ರೈಟ್ ಚೈನ್ ಇದೆ, ಇಲ್ಲಿ ಬ್ರಾಂಚೆಡ್ ಚೈನ್ ಇದೆ. ಇಲ್ಲಿ IUPAC ನಾಮನ್ಕ್ಲೇಚರ್ ಮಾಡಿದ್ದೆ ಆದಾಗ ನಾವು ಎಲ್ಲಿಂದ ನಂಬರಿಂಗ್ ಮಾಡಬೇಕು, ಅನ್ಸ್ಯಾಚುರೇಷನ್ 1 2 3 4 ಕಡೆಯಿಂದ ಮಾಡಬೇಕು. ಹೆನ್ಸ್ IUPAC ನಾಮನ್ಕ್ಲೇಚರ್ ಮಾಡಿದಾಗ ಏನಾಗುತ್ತೆ 3 methyl C 3 methyl. ಯಾಕಂದ್ರೆ ಒಂದು ಟ್ರಿಪಲ್ ಬಾಂಡು ಒಂದು ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಗೆ ತಗೊಂಡಾಗ ಅನ್ಸ್ಯಾಚುರೇಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹೆಂಟ್ ನಂಬರಿಂಗ್ ಈ ಸ್ಟಾರ್ಟೆಡ್ ಫ್ರಮ್ ದಿಸ್ ಸೈಡ್. 3 methyl. Number of carbon atoms are 4. Bute. First bond is triple bond. Hence 1 YNE. Two alkynes are having same molecular formula but differ in the nature of the carbon chain are called chain isomerism. Okay. Before going to the preparation, okay, preparation ಮಾಡಬೇಡ. Okay, general methods of preparations of alkynes. Preparations of alkynes. ಅದರಲ್ಲಿ first method is from calcium carbide. Calcium carbide. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆಲ್ಕೈನ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. See, when calcium carbide is treated with cold water, acetylene gas will be liberated. First of all, calcium carbide ಅನ್ನ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನೀವು ಲೈಮ್ ಸ್ಟೋನ್ ಅನ್ನ ತಗೋಬೇಕು. ಲೈಮ್ ಸ್ಟೋನ್ ಅನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಡಿಕಂಪೋಸ್ ಮಾಡಿದಾಗ ಏನ್ ಬರುತ್ತೆ, ಫಾರ್ಮ್ ಕ್ವಿಕ್ ಲೈಮ್ ಅಂಡರ್ ಕಾರ್ಬನ್ ಡೈಆಕ್ಸೈಡ್. CaO is nothing but quick lime. The obtained quick lime, that is CaO, must combines with carbon, bonds with carbon to form calcium carbide along with the liberation of carbon monoxide. ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಕ್ವಿಕ್ ಲೈಮ್ ಅನ್ನ ಕಾರ್ಬನ್ ಜೊತೆ ಹೀಟ್ ಮಾಡಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೈಡ್ ಬರುತ್ತೆ. ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಕಾರ್ಬನ್ಸ್, Ca ಅಲ್ಲಿ ಕಾರ್ಬನ್ ಇಲ್ಲ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, 3 ಕಾರ್ಬನ್ಸ್ ಇದೆ, ಇಲ್ಲಿ 3 ಹಾಕೊಳ್ಳಿ. ಆಕ್ಸಿಜನ್ 1 ಇದೆ, ಆಕ್ಸಿಜನ್, ಕ್ಯಾಲ್ಸಿಯಂ 1, ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಹೆನ್ಸ್ ವಿ ಗೆಟ್ ಕ್ಯಾಲ್ಸಿಯಂ ಕಾರ್ಬೈಡ್. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಯೂಸ್ ಮಾಡಿಕೊಂಡು ಕೋಲ್ಡ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಬೇಕು. ವೆನ್ ಕ್ಯಾಲ್ಸಿಯಂ ಕಾರ್ಬೈಡ್ is treated with cold water, acetylene gas is liberated. Acetylene formula ಏನು, C2H2. acetylene gas is liberated. In organic chemistry, the gases are represented by putting upward arrow mark. ಇಲ್ಲಿ ಮೇಲೆ arrow mark ತೋರಿಸಿದೀವಿ ಅಂದ್ರೆ ಇದು gaseous state ಅಲ್ಲಿ ಲಿಬರೇಟ್ ಆಗ್ತಾ ಇದೆ ಅಂತ ಅರ್ಥ. Along with the formation of calcium hydroxide. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಓಕೆ, ನಂಬರ್ ಆಫ್ ಆಕ್ಸಿಜನ್ ನೋಡಿ, ಇಲ್ಲಿ 2 ಇದೆ, ನಂಬರ್ ಆಫ್ ಆಕ್ಸಿಜನ್ 1 ಇದೆ, ಇಲ್ಲಿ 2 ಹಾಕೊಳ್ಳಿ. ಹೈಡ್ರೋಜನ್ 4, 2 plus 2 hydrogen 4, equation is balanced. This is the method of preparation of acetylene. Acetylene can be obtained by treating calcium carbide with cold water. The second method, this is the last method. Only 2 methods are there for the preparation of alkynes. Second method is from vicinal dihalides. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಸಿನಾಲ್ ಡೈಹಾಲೈಡ್ಸ್ ಅಂದ್ರೆ ಏನು ಅಂತ. 2 halogen atoms are attached to adjacent carbon. ವಿಸಿನಾಲ್ ಡೈಹಾಲೈಡ್ಸ್. ಇವಾಗ ನಾನು ಡೈರೆಕ್ಟ್ ಆಗಿ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ವಿಸಿನಾಲ್ ಡೈಹಾಲೈಡ್ಸ್ಗೆ. ಫಾರ್ ಎಕ್ಸಾಂಪಲ್ CH2 Cl Cl. This is an example for vicinal dihalide. ಯಾಕೆಂದ್ರೆ the 2 halogen atoms are attached to adjacent carbon. When this IUPAC nomenclature ಹೇಳಬೇಕು ಅಂದ್ರೆ 1,2 dichloroethane. 1,2 dichloroethane. When this vicinal dihalides are heated with alcoholic potassium hydroxide. Alcoholic potassium hydroxide ಯೂಸ್ ಮಾಡಿದಾಗ ಏನಾಗುತ್ತೆ, ಇಟ್ ಅಂಡರ್ಗೋ ಡಿಹೈಡ್ರೋಹ್ಯಾಲೋಜಿನೇಷನ್. ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಒಂದು ಹ್ಯಾಲೋಜನ್ನು, ಇದರಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ನು ಡಿಹೈಡ್ರೋಹ್ಯಾಲೋಜಿನೇಷನ್ ಆಗುತ್ತೆ.
ನಮಗೆ ಒಂದು ಹ್ಯಾಲೋಜಿನೇಟೆಡ್ ಕಾಂಪೌಂಡ್ CH2 ಡಬಲ್ ಬಾಂಡ್ CH ಫಾರ್ಮೇಷನ್ ಆಗುತ್ತೆ. CH2Cl CH2Cl ಅನ್ನ ಆಲ್ಕೋಹಾಲಿಕ್ KOH ಜೊತೆ ಯೂಸ್ ಮಾಡಿ ಇಟ್ ಅಂಡರ್ಗೋ ಡಿಹೈಡ್ರೋ ಹ್ಯಾಲೋಜಿನೇಷನ್. ಇಲ್ಲಿ ನೋಡಿ ಬೇಕಾದ್ರೆ CH2 ನ ಬೇಕಾದ್ರೆ ನಾವು ಹಿಂಗ್ ಬರ್ಕೋಬಹುದು, CHH ಅಂತ ಬರ್ಕೋಬಹುದು. ಇದರಲ್ಲಿ ಇರ್ತಕ್ಕಂಥ ಒಂದು ಹೈಡ್ರೋಜನ್, ಇದರಲ್ಲಿರೋ Cl HCl ಆಗಿ ಎಲಿಮಿನೇಷನ್ ಆಯ್ತು. CH2 ಎಲಿಮಿನೇಷನ್ ಆಗಿದ ತಕ್ಷಣ ಏನಾಗುತ್ತೆ, ಸಿಂಗಲ್ ಬಾಂಡ್ ಈಸ್ ಕನ್ವರ್ಟೆಡ್ ಇಂಟು ಡಬಲ್ ಬಾಂಡ್. ದ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್, ಇಲ್ಲಿಂದ ನಂಬರಿಂಗ್ ಮಾಡಬೇಕು. ದ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್ 1 chloro parent chain containing 2 carbon, that is ethene. When vicinal dihalides are heated with alcoholic potassium hydroxide followed by heating with sodamide formula NaNH2. Again in this double bonded compound, again it undergo dehydrohalogenation. ಮತ್ತೆ ಇಲ್ಲಿ ಕೂಡ dehydrohalogenation. Even similar to alcoholic KOH, sodamide also undergo dehydrohalogenating agent. ಏನಾಗುತ್ತೆ, ಫರ್ದರ್ ಈ ಕಾರ್ಬನ್ ಇಲ್ಲಿರ್ತಕ್ಕಂಥ ಹ್ಯಾಲೋಜನ್, ಈ ಕಾರ್ಬನ್ ಅಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಫರ್ದರ್ ಎಲಿಮಿನೇಷನ್ ಆಗುತ್ತೆ. ದ ಪ್ರಾಡಕ್ಟ್ ಫಾರ್ಮ್ ಈಸ್ CH ಟ್ರಿಪಲ್ ಬಾಂಡ್ CH, ದಟ್ ಈಸ್ ಈಥೈನ್ ಆರ್ ಅಸಿಟಲೀನ್. ಅರ್ಥ ಆಯ್ತಲ್ವಾ? ಇನ್ನೊಂದು ಕಾಂಪೌಂಡ್ ಕೊಡ್ತೀನಿ, ಅದನ್ನ ನೀವೇ ಮಾಡಿ. CH3 CHCl CH2 Cl. ಸೇಮ್ ರಿಯಾಕ್ಷನ್ ಅನ್ನ ಕಂಟಿನ್ಯೂ ಮಾಡಿ. ಪ್ರಾಡಕ್ಟ್ ಏನ್ ಬರುತ್ತೆ, ಯಾವ ಆಲ್ಕೈನ್ ಬರುತ್ತೆ ಅನ್ಬಿಟ್ಟು ನನಗೆ ಈಕ್ವೇಶನ್ ಬರೆದು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಗೊತ್ತಿಲ್ಲ ನಿಮಗೆ, 2 ಸ್ಟೆಪ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ವಿಸಿನಾಲ್ ಡೈಹ್ಯಾಲೈಡ್ಸ್ ಆರ್ ನಥಿಂಗ್ ಬಟ್ ದ 2 halogen atoms are attached to adjacent carbon. Those vicinal dihalides are heated with alcoholic KOH followed by heating with sodamide to form alkyne. And finally physical properties. ಇದು ಸಿಂಪಲ್ ಇದೆ, ಒಂದು ಫ್ಯೂ ಪಾಯಿಂಟ್ಸ್ ಇದೆ, ಹೇಳ್ಬಿಡ್ತೀನಿ. ಫಿಸಿಕಲ್ ಪ್ರಾಪರ್ಟೀಸ್, ಸಿ ದ ಫಸ್ಟ್ 3 members ಆಫ್ ಆಲ್ಕೈನ್ಸ್ ಅಂದ್ರೆ ಈಥೈನು, ಪ್ರೋಪೈನು, ಬ್ಯೂಟೇನ್, ದೇ ಆರ್ ಗ್ಯಾಸಸ್ ಅಟ್ ರೂಮ್ ಟೆಂಪರೇಚರ್. ಫರ್ದರ್ 8 members ಅಂದ್ರೆ 3 ಆದ್ಮೇಲೆ ನೆಕ್ಸ್ಟ್ 4, 5 ಇಂದ ಅಪ್ ಟು 12 ಅಥವಾ 13 ಕಾರ್ಬನ್ ಆಟಮ್ ವರ್ಗೂ ಇರ್ತಕ್ಕಂಥ ಆಲ್ಕೈನ್ಸ್ ಏನಿದಾವೆ, ದೇ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ದ ಫಸ್ಟ್ 3 members ಆಫ್ ಆಲ್ಕೈನ್ಸ್ ಆರ್ ಗ್ಯಾಸಸ್, ಫರ್ದರ್ 8 members ಆಫ್ ಆಲ್ಕೈನ್ಸ್ ಆರ್ ಲಿಕ್ವಿಡ್ಸ್, ಅಂಡ್ ಫರ್ದರ್ ಹೈಯರ್ members ಆಫ್ ಆಲ್ಕೈನ್ಸ್ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಆಮೇಲೆ ಇನ್ನೊಂದೇನು ಅಂದ್ರೆ ಆಲ್ ಆಲ್ಕೈನ್ಸ್ ಆರ್ ಕಲರ್ಲೆಸ್ ಅಂಡ್ ಓಡರ್ಲೆಸ್ ಎಕ್ಸೆಪ್ಟ್ ಅಸಿಟಲೀನ್. ಅಸಿಟಲೀನ್ ಒಂದು ಬಿಟ್ಟು, ಅಂದ್ರೆ CH ಟ್ರಿಪಲ್ ಬಾಂಡ್ CH ಇದೆಯಲ್ಲ, ಈಥೈನು, ಇದೊಂದು ಬಿಟ್ಟು ಇನ್ಯಾವುದು ಕೂಡ ಕಲರು ಇರೋದಿಲ್ಲ, ಓಡರ್ ಇರೋದಿಲ್ಲ. ಈ ಅಸಿಟಲೀನ್ ಮಾತ್ರ ಗಾರ್ಲಿಕ್ ಓಡರ್ ಇರುತ್ತೆ. ಇದೊಂದು ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಆಲ್ಕೈನ್ಸ್ ಕೂಡ ಕಲರ್ಲೆಸ್ ಅಂಡ್ ಓಡರ್ಲೆಸ್. ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಇಲ್ಲೇನು ಅಂತ ವೇರಿಯೇಷನ್ ಏನಾಗೋದಿಲ್ಲ. ಆಸ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್, ಆಸ್ ಅ ರಿಸಲ್ಟ್ ಡೆನ್ಸಿಟಿ ಇನ್ಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಅಂಡ್ ಆಲ್ಸೋ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್. ಕಾರ್ಬನ್ ಆಟಮ್, ಈಗ ಈಥೈನಲ್ಲಿ 2 ಕಾರ್ಬನ್ ಇದೆ, ಪ್ರೋಪೈನಲ್ಲಿ ಇನ್ನೊಂದು ಕಾರ್ಬನ್ ಬಂತು, ಬ್ಯೂಟೈನಲ್ಲಿ ಇನ್ನೊಂದು ಕಾರ್ಬನ್ ಬಂತು. ಆಸ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಮಾಲಿಕ್ಯುಲರ್ ಮಾಸ್ increases, even the boiling point, melting point and density also increases. And the last one, these alkynes are insoluble in water. Water soluble ಆಗೋದಿಲ್ಲ, whereas readily soluble in organic solvents like benzene ಆಗಿರಬಹುದು, toluene, CCl4, CS2, ಈ ತರದ್ದು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. They are insoluble in water. These are the few physical properties of alkynes. In the next video we'll start chemical properties of alkyne. Thank you for watching.